ಅದೇ ಕ್ಯಾರೆಟು ಅದೇ ಬೀನ್ಸ್ ಕಾಣುತ್ತೆ ನನಗೆ. ಇನ್ನೊಬ್ರು ಕಲ್ಪ್ರಿಟ್ ಇದ್ದಾರೆ, ತೋರಿಸ್ತೀನಿ ಕಲ್ಪ್ರಿಟ್ ಕೆಲಸ. ಅದಕ್ಕೆ ಮತ್ತೆ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಹೇಳೋದು. ಇಲ್ಲಿ ನೋಡಿ ನನ್ನ ಕಾಲು ಸ್ಥಿತಿ ಹೆಂಗಿರತ್ತೆ, ಹೀಗಿರತ್ತೆ. ನೀನು ತಿಂತೀಯ ನಾನು ತಿನ್ಕೊಳ್ಳ ಅಂತ. ಅಡುಗೆ ಮಾಡೋಕ್ಕೆ ಅಂತ ಕಿಚನ್ಗೆ ಹೋದಾಗ ಬೇಕಾಗಿತ್ತು ತರಕಾರಿ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿ, ಆವಾಗ ಆಗೋಷ್ಟು ಇರಿಟೇಷನ್ನು ಇರಲಿಲ್ಲ. ಬರೀ ಕ್ಯಾರೆಟು ಬೀನ್ಸ್ ಅಷ್ಟೇ ಇತ್ತು. ಅದೆರಡೇ ಹಾಕಿ ಮಾಡಿದರೆ ಸಾಂಬಾರು ಟೇಸ್ಟೇ ಬರೋಲ್ಲ. ಅದಕ್ಕೆ ಬೇರೆ ಇನ್ನೇನಾದ್ರು ತಗೊಂಡೋಗೋಣ ಅಂತ ಬಂದ್ವಿ. ಏನು ತಗೋಬೋದು ಇಲ್ಲಿ? ಅದೇ ಕ್ಯಾರೆಟು ಅದೇ ಬೀನ್ಸ್ ಕಾಣುತ್ತೆ ನನಗೆ. ಬೇಜಾನ್ ಸ್ಟಾಕ್ ಇದೆ. ನೋಡ್ಕೊಳ್ಳಿ. ಇಲ್ಲಿ ಬಂದ್ರೂ ಅದೇ ಕಾಣಿಸುತ್ತೆ ನನಗೆ. ಅದೇ ಕ್ಯಾರೆಟು ಅದೇ ಬೀನ್ಸೇ ಕಾಣಿಸುತ್ತೆ. ಏನು ತರಕಾರಿ ತಗೊಳ್ಳೋದು ಅನ್ನೋದೇ ಕನ್ಫ್ಯೂಷನ್ನು ನನಗೆ ಯಾವಾಗೂ. ನನಗೆ Later that same evening. ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಟೈಮ್ ಇವಾಗ ಆಗಿದೆ ಆಲ್ಮೋಸ್ಟು 4:40. ಇವತ್ತಂತೂ ಬೆಳಗ್ಗೆಯಿಂದ ನಮಗೆ ಇಲ್ದಲ್ಲೇ ಇರೋ ಕೆಲಸನ ನಾವೇ ತೋರಿಸ್ಕೊಂಡು ಮಾಡಿದ್ದೀವಿ. ಬೆಳಗ್ಗೆ ಅದು ಯಾವ ಗಳಿಗೆಲ್ಲಿ ಹೋಗಿ ತರಕಾರಿ ತಗೊಂಡು ಮನೆಗೆ ಬಂದೋ ಗೊತ್ತಿಲ್ಲ. ಬರ್ತಿದ್ದಂಗೆ ಒಂದರಿಂದ ಒಂದು ಕೆಲಸಗಳು. ಬೆಳಗ್ಗೆ ತಿಂಡಿ ತಿಂತಾಯಿದ್ದ ಕೂತ್ಕೊಂಡು ಪಫಿ ಮೇಲೆ ಸಾಂಬಾರು ಚೆಲ್ಲಿದೆ ಫುಲ್ಲು. ಅದು ಹೋಗಲೇ ಇಲ್ಲ, ಕೊನೆಗೂ ಒರೆಸಿ ಸಾಕಾಯಿತು. ಇನ್ನೊಬ್ರು ಕಲ್ಪ್ರಿಟ್ ಇದ್ದಾರೆ, ತೋರಿಸ್ತೀನಿ ಕಲ್ಪ್ರಿಟ್ ಕೆಲಸ. ನೋಡಿ, ಇವ್ರಿ ಬಿಸಿಲಲ್ಲಿ ಇದನ್ನು ಕುಡಿಯೋದು ಪಾನೀಯ ಅವ್ರದ್ದು. ಬೆಳಗ್ಗೆ ಕುಡ್ದಿರೋದಲ್ಲೇ ಈಗ ಕುಡ್ದಿಟ್ಟಿದ್ದು ಅಂತ ಹೇಳು ಮನು. ಬೆಳಗ್ಗೆ ಕುಡ್ದಿದ್ದು ಅನ್ಬೇಡ, ಬೆಳಗ್ಗೆದು. ಇನ್ನೂ ಅಲ್ಲಿ ನೀನು ಹಾಲು ಬಿಸಿ ಮಾಡಿದ್ದೀಯಲ್ಲ, ಅದರ ಹಾಲಲ್ಲಿ ಹೊಗೆ ಇನ್ನೂ ಹಂಗೆ ಬರ್ತಾನೆ ಇದೆ. ಏಕೆ ಖಾಲಿ ಮಾಡಿ ಬಂದಿದ್ದೀಯಾ ಹಾಲು? ಬೆಳಗ್ಗೆನೇ ಖಾಲಿ ಆಗಿದ್ದು ಹಾಲು, ಸಾಯಂಕಾಲ ತರಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಓಹೋ, ಏರ್ ಕಟ್ಟಿ ವೆಯ್ಟ್ ಮಾಡ್ಕೊಂಡು ಕೂತವ್ರೆ ಪಾಪ ಅವರು. ಏರ್ ಡ್ರೆಸ್ಸರ್ ಕಾಲ್ ಮಾಡ್ತಾ ಇಲ್ಲ ಇವರಿಗೆ. ಮಾಡ್ತೀನಿ ಸರ್ ಅವಾಗ ಬನ್ನಿ ಅಂತ ಹೇಳೋರೆ. 1 hour ಆಗೋಯ್ತು, 15 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ. ಅಲ್ಲಿ ಖಾಲಿ ಆಗಬೇಕಲ್ಲ ಕಸ್ಟಮರ್ಸ್. ಇನ್ನು ಇವತ್ತಿಲ್ಲ ಅಂದರೆ ಸ್ಯಾಟರ್ಡೇ ಹೋಗ್ತಿಲ್ಲ. ನಾಳೆ ಫ್ರೈಡೇ ಮಾಡೋಂಗಿಲ್ಲ. ಮೊದಲೇ ಪಫಿ ಈಗ ಬೇಳ್ಸಿಟ್ಟಿದ್ದೀನಿ. ಏನೇನೋ ಚೆಲ್ಲಿ ಅವಾಗವಾಗ ಗಲೀಜಾಗಿದೆ. ಅದರೊಳಗೆ ಸಾಂಬಾರು ಬೇರೆ ಚೆಲ್ಲಿ ಎಷ್ಟು ಒರೆಸಿದ್ರೂ ಹೋಗಲಿಲ್ಲ. ಇದು ಯಾಕೋ ಇನ್ನೊಂದು ಸರಿ ನಾವು ಇದು ಮಾಡಿಸ್ಬೇಕಂತ, ಸೋಫಾ ವಾಶ್ ಮಾಡಿಸ್ಬೇಕಂತ. ಇಲ್ಲ, ಸೋಫಾ ಸೇಲ್ ಮಾಡಿಬಿಟ್ಟು ಬೇರೆ ಸೋಫಾ ಇಷ್ಟ ಆಯಿತಾ? ಇಷ್ಟ ಆದರೆ ಇದೇನೋ ಬಿಡಿ ಪಫಿ ಏನೋ ಒಂದು ಮಾಡ್ಬೋದು. ಅದೊಂದು ಸಣ್ಣ ಕೆಲಸ ಅಂದ್ಕೊಳ್ಳೋಣ. ಇನ್ನೊಬ್ರು ಇದ್ದಾರೆ ನಮ್ಮ ಸಾಹೇಬ್ರು. ನೋಡಿ ಎಲ್ಲಾನು ತೆಗೆದಾಕಿದ್ದೀನಿ. ಇಲ್ಲಿ ಕುತ್ಕೊಂಡು ಮರ್ಯಾದೆಯಾಗಿ ಸೋಫಾ ಮೇಲೆ ನೀರು ಕುಡಿಬೇಕು ತಾನೆ. ಇಲ್ವಂತೆ, ಒಳಗಡೆ ಹೋಗಿ ಕಾಟ್ ಮೇಲೆ ಕುತ್ಕೊಂಡು ನೀರು ಕುಡಿತಾರಂತೆ. ಅದನ್ನ ಕಾಟ್ ಮೇಲೆ ಇಟ್ಬಿಟ್ಟು ಕುಡಿತಾರಂತೆ. ದಬಾಕತ್ತು ಗ್ಲಾಸು. ಏನು ಎಕ್ಸಾಕ್ಟ್ಲಿ ಅದನ್ನೆಲ್ಲ ಚೆಲ್ಬಿಟ್ಟು ಗಾಬರಿ ಎತ್ಕೊಟ್ಟು ಇನ್ನೆಲ್ಲ ಬೈತೀನೋ ನಾನು ಅಂತ. ಕೆಲಸ ಹಿಡಿಯತ್ತೆ. ಮೊದಲೇ ಇವಾಗ ಕೆಲಸಗಳು ಆಗ್ತಾ ಇಲ್ವ ನನ್ನ ಕೈಲಿ. ಅದೆಲ್ಲ ತೆಗೆದು ಕ್ಲೀನ್ ಮಾಡಿ ಡ್ರೈ ಮಾಡೋಣ ಅಂದ್ಕೊಂಡು ಅಂತೂ ಡ್ರೈಗೆ ಹಾಕಿದ್ದೀನಿ. ಆಗಿದೆ ಇದು ಡ್ರೈ. ಆದರೂ ಕಲರ್ ಡಿಫ್ರೆನ್ಸ್ ಏನು ಕಾಣ್ತಾ ಇದೆ ನೀರು ಚೆಲ್ಲಿರೋದು. ಇಷ್ಟಾಗಲ ಫುಲ್ಲು ಚೆಲ್ಲೋಯ್ತು. ಸದ್ಯ ವಾಟರ್ ಪ್ರೂಫ್ ಕವರ್ ಇದ್ದು ಮ್ಯಾಟ್ರಸ್ಗಂತೂ ಇಳ್ದಿರಲ್ಲ ನೀರು. ಅವ್ರಿಗೆ ಮರ್ತೋಗ್ಬಿಟ್ಟಿದೆ ಅದು ವಾಟರ್ ಪ್ರೂಫ್ ಅಂದ್ಕೊಂಡು. ಮ್ಯಾಟ್ರಸ್ಗೆ ಇಳಿದ್ಬಿಟ್ಟಿದೆ ಅಂದ್ಕೊಂಡು ಗಾಬರಿ. ಅದ್ರ ಮೇಲೆ ನಾನು ಹೇಳಿದೆ, ಬಿಡಪ್ಪ ಟೆನ್ಷನ್ ತಗೋಬೇಡ, ಮ್ಯಾಟ್ರಸ್ಗೆಲ್ಲ ಏನು ಹೋಗಿರಲ್ಲ ಅಂತ. ಹೆಂಗೋ ಅದೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದ್ನಲ್ಲ ಅಂತ ಅಂದ್ಬಿಟ್ಟು ನಾವು ಹೊಚ್ಕೊಳ್ಳೋದು ಗಿಲ್ಟ್ ಎಲ್ಲಾನು ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ಈ ಸಮ್ಮರೆಲ್ಲ ಅಷ್ಟು ಯೂಸ್ ಮಾಡ್ತಾ ಇಲ್ವಲ್ಲ, ವಾಶ್ ಮಾಡಿ ಎತ್ತಿಟ್ಬಿಟ್ಟು ಯಾವ್ದಾದ್ರು ತೆಳ್ಳಗಿರೋದು ಬೆಡ್ಶೀಟ್ ತಗೊಳ್ಳೋಣ ಅಂತ ಆ ಕೆಲಸ ಮಾಡ್ತಾ ಅವರೇ ಇವಾಗ ಸಾಹೇಬ್ರು. ಇದು ಊರಿಂದ ಮೊನ್ನೆ ಪಾರ್ಸಲ್ ಬಂದಿದ್ದು. ಕವರ್ ಡ್ರೈಗೆ ಇಟ್ಟಿದ್ದೀನಿ, ದೊಡ್ಡದಿದೆ, ಏನಕ್ಕಾರು ಯೂಸ್ ಆಗತ್ತೆ ಅಂತ. ಆಗಿದೆಯಾ? ನೀಟಾಗಿ ವಾಶ್ ಆಗಿದೆಯಾ? ಅದೇ ಇದು ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಅದಕ್ಕೆ ಮತ್ತೆ ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಹೇಳೋದು. ನೀಟಾಗಿ ಸ್ಪ್ರೆಡ್ ಮಾಡಿಲ್ಲ, ಡ್ರೈ ಆಗಲ್ಲ ಬೇಗ. ಆಯಿತಾ? ಸೊ ಇಷ್ಟಾಗಿ ಬೆಳಗ್ಗೆಯಿಂದ ಜೊತೆಗೆ ಅಡುಗೆ ಎಲ್ಲ ಮಾಡ್ಕೊತಾ ಇದ್ನ. ಇವತ್ತು ಇದು ಕಾಳು ಮೊಳಕೆ ಕಟ್ಟಿದ ಕಾಳು ಪಲ್ಯ ಮಾಡಿಬಿಟ್ಟು ತರಕಾರಿನೆಲ್ಲ ಹಾಕಿ ಸಾಂಬಾರು ಮಾಡಿ. ಸಾಂಬಾರು ಚೆನ್ನಾಗಿ ಬಂದಿತ್ತು. ನಮ್ಮಮ್ಮ ಮೊನ್ನೆ ಊರಿಂದ ಬರ್ತಾ ನಾವು ಮನೇಲಿ ಮಾಡ್ತೀವಲ್ಲ ಮಸಾಲೆ ಪುಡಿ, ಅದನ್ನು ತಂದುಕೊಟ್ಟಿದ್ರು. ಖಾರದ ಪುಡಿ ಅಂತೀವಿ ಅದನ್ನು ತಂದುಕೊಟ್ಟಿದ್ರು. ಅದನ್ನ ಹಾಕಿ ಸಾಂಬಾರು ಮಾಡಿದೆ. ಸಾಂಬಾರು ಟೇಸ್ಟ್ ಚೆನ್ನಾಗಿತ್ತು. ಜೊತೆಗೆ ಕಾಳು ಪಲ್ಯ ಮಾಡಿದ್ದೆ. ಕಾಳು ಪಲ್ಯನೂ ತುಂಬ ಚೆನ್ನಾಗಿತ್ತು. ಸಾಂಬಾರು ಡಿಫ್ರೆಂಟ್ ಟೇಸ್ಟ್ ಸಿಗ್ತಾ ಮೊನ್ನೆ ಇವತ್ತು ನಿಮಗೆ, ಬಿಕಾಸ್ ಆಫ್ ಸಾಂಬಾರು ಪುಡಿ. ಅಮ್ಮ ನಮ್ಮ ಮನೇಲಿ ಮಾಡ್ತೀವಲ್ಲ ಅದು. ನಮ್ಮ ಇಷ್ಟು ದಿನ ಚಿಲ್ಲಿ ಪೌಡ್ರು
ಚಿಲ್ಲಿ ಪೌಡ್ರ್ ಹಾಕಿ ಮಾಡ್ತಾ ಇದ್ನಲ್ಲ ಇಷ್ಟು ದಿನ, ಅದಕ್ಕೆ ಊರು ಸಾಂಬಾರು ಪುಡಿ ಹಾಕ್ತೆ, ಅದಕ್ಕೆ ಟೇಸ್ಟ್ ಡಿಫ್ರೆಂಟ್ ಅನ್ನಿಸ್ತು. ಅದನ್ನೇ ಒಂದು 2-3 ಸರಿ ತಿಂದ್ಬಿಟ್ರೆ ಅದೇ ಟೇಸ್ಟಿಗೆ ಅನ್ನಿಸ್ಬಿಡ, ಇದು ಬೋರಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀನು ಅದೇ ತರಕಾರಿಗಳಾಗ್ತದೆ ಅದೇ ಟೇಸ್ಟೇ ಬರೋದು. ಅದೇ ತರಕಾರಿ ಸ್ಪೆಷಲ್ ತರಕಾರಿ ಇನ್ನೆಲ್ಲಿಂದ ತರ್ಲಪ್ಪ? ಬೇಜಾನ್ ತರಕಾರಿ ನೀನು ಯೂಸ್ ಮಾಡೋದೇ 3 ತರಕಾರಿ. ಒಂದಿನ ತರಕಾರಿ ಅಂಗಡಿಗೆ ಹೋಗು, ನಾನೇನು ರೆಗ್ಯುಲರಾಗಿ ತಗೊಂತೀನಲ್ಲ ಅದನ್ನ ಬಿಟ್ಬಿಟ್ಟು ಬಾಕಿ ತರಕಾರಿ ನೀನು ತಗೊಂಡು ಬಾ. ನಾನು ಹಾಕ್ಬಿಟ್ಟು ಮಾಡಲಿಲ್ಲ ಅಂದರೆ ಅವಾಗ ನೀನು ಕೇಳು ನನ್ನನ್ನು, ಆಯಿತಾ? ನಾಳೆನೇ ಈ ಕೆಲಸ ಆಗಬೇಕು ನಿಂದು. ಹೋಗ್ಲಿಲ್ಲ ಅಂದರೆ ಹೋಗೋಣ ಅಲ್ಲ, ಹೋಗೋಣ ಅಲ್ಲ, ಹೋಯ್ತೀನಿ. ಫ್ರೈಡೇ ಆದರೆ ನಾಳೆ ನಾನ್ ವೆಜ್. ನಾಳೆ ರಾಮನವಮಿ ಮಾಡಂಗಿಲ್ಲ, ಸ್ಯಾಟರ್ಡೆ. ಸಾರಿ, ಬಾಯ್. ರಾಮನವಮಿ ಇಟ್ಕೊಂಡು ನಾನ್ ವೆಜ್ ಮಾಡ್ತಾರೆ ಯಾರಾದ್ರೂ ಹೇಳಿ? ಸಾಹೇಬ್ರಿಗೆ ಅವೆಲ್ಲ ನೆನಪೇ ಆಗಲ್ಲ, ನಮಗೂ ಗೊತ್ತಿರಲಿಲ್ಲ. ಯಾರೋ ಸ್ಟೇಟಸ್ ಹಾಕೊಂಡಿದ್ರು ವಾಟ್ಸಪ್ಪಲ್ಲಿ, ಆ ಸ್ಟೇಟಸ್ ನೋಡ್ಬಿಟ್ಟು ಗೊತ್ತಾಯ್ತು ನಾಳೆ ರಾಮನವಮಿ ಅಂತ. ನಾವು ಇದನ್ನೆಲ್ಲ ಏನು ಸೆಲೆಬ್ರೇಟ್ ಎಲ್ಲ ಮಾಡಲ್ಲ, ಬಟ್ ಮನೇಲಿ ನಾನ್ ವೆಜ್ ಮಾಡಲ್ಲ ಅಷ್ಟೇ, ಎಗ್ಗು ನಾನ್ ವೆಜ್ ಎಲ್ಲ ಮಾಡಲ್ಲ. ಈಗ ಜಸ್ಟು ಸ್ನಾನ ಮುಗಿಸ್ಕೊಂಡು ಬಂದೆ, ಎಲ್ಲ ಲೈಟ್ಗಳು ಹಾಕ್ತಾ ಇದ್ದೀನಿ. ಸಂಜೆ ಆಯ್ತಲ್ಲ, ಸೊ ನಮ್ಮದು ಏನಿದ್ರು ಈವ್ನಿಂಗ್ ಸ್ನಾನ. ಯಾಕಪ್ಪ ಅಂದರೆ ಇಲ್ಲಿ ನೋಡಿ ನನ್ನ ಕಾಲು ಸ್ಥಿತಿ ಹೆಂಗಿರುತ್ತೆ, ಹೀಗಿರುತ್ತೆ. ಇದು ಆ್ಯಕ್ಚುಲಿ 50% ಇದು. ಇನ್ನು ನೈಟು ಬೆಡ್ ಟೈಮ್ಗೆ ಹೋಗೋ ಅಷ್ಟರಲ್ಲಿ ಇದರಲ್ಲಿ 2 ಟೈಮ್ಸ್ ಜಾಸ್ತಿ ಆಗಿರುತ್ತೆ ಸ್ವೆಲ್ಲಿಂಗ್. ನಂದು ಕೂತ್ಕೊತೀನಲ್ಲ ಅಲ್ಲಿ ಆಫೀಸಿಗೆ, ಬಟ್ ಲಕ್ಕಿಲಿ ನಾನು ಯಾವಾಗಲೂ ಹೇಳೋ ಥರ ಕೂತ್ಕೊಂಡಿರೋ ಹತ್ರ ಸ್ವೆಲ್ಲಿಂಗ್ ಬಂದರೆ ಪೇಯ್ನ್ ಇರಲ್ಲ, ನಮ್ನೆಸ್ ಇರುತ್ತೆ ಅಷ್ಟೇ. ಏನಾದ್ರೂ ಓಡಾಡಿಕೊಂಡು ಏನಾದರೂ ಕೆಲಸ ಮಾಡಿದರೆ ಆವಾಗ ಸಿಕ್ಕಾಬಟ್ಟೆ ಪೇಯ್ನ್ ಬರುತ್ತೆ. ಸ್ಪೆಷಲಿ ಹೀಲ್ಸ್ ಮೇಲೆ ತುಂಬ ವೆಯ್ಟ್ ಬೀಳತ್ತಲ್ಲ ಬಾಡಿದು, ಹಾಗಾಗಿ ಮಿಷಿನಿಗೆ 2nd ರೌಂಡ್ ಬಟ್ಟೆ ಹಾಕಿದ್ದೀನಿ ಇವಾಗ. ಮಧ್ಯಾಹ್ನ ಅದು ಕ್ವಿಲ್ಟ್ ಎಲ್ಲ ವಾಶ್ ಮಾಡಿದ್ನಲ್ಲ, ಅದಕ್ಕೆ ರೆಗ್ಯುಲರ್ ಬಟ್ಟೆಗಳನ್ನ ಇವಾಗ ಹಾಕ್ತೆ. ಅದು ಸೌಂಡ್ ಬರ್ತಾ ಇದೆ ಅಲ್ಲಿ, ಏನು ಹೇಳ್ತಾ ಇದೆ ಅದು. ಇತ್ತೀಚೆಗಂತೂ ಈಗೊಂದು 2 ವೀಕ್ಸಿಂದ ಈಚೆಗಂತೂ ತುಂಬಾ ಕಷ್ಟ ಆಗ್ತಾಯಿದೆ ನನಗೆ ಆ್ಯಕ್ಚುಲಾಗಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹಿಂಗೆ ಮೊದಲೆಲ್ಲ ಏನಾಗೋದಂದರೆ ಸ್ವೆಲ್ಲಿಂಗ್ ಬಂದರೆ ಕಮ್ಮಿ ಆಗೋದು, ಇವಾಗ ಅದು ಕಮ್ಮಿನೇ ಆಗೋಲ್ಲ, ಏನೊಂದು 40-50% ರೆಡ್ಯೂಸ್ ಆಗುತ್ತೆ ಅಷ್ಟೇ, ಬಾಕಿದು ಹಂಗೆ ಇರುತ್ತೆ. ಮೊದಲೆಲ್ಲ ಏನಾದರೂ ಬೆಳಗ್ಗೆ ಇದ್ದಾಗ ಕಂಪ್ಲೀಟ್ ಫುಲ್ಲು ಫ್ಲ್ಯಾಟ್ ಇರೋದು, ನಾರ್ಮಲ್ ಆಗಿರೋದು ಲೆಗ್ಸು, ಆಮೇಲೆ ಓಡಾಡ್ತಾ ಕೆಲಸ ಎಲ್ಲ ಮಾಡ್ತಾ ನಿಧಾನ ಗ್ರ್ಯಾಜುವಲಿ ರೇಜ್ ಆಗೋದು. ಇವಾಗ ಏನಿಲ್ಲ, ರ್ಯಾಪಿಡಾಗಿ ಸ್ವೆಲ್ಲಿಂಗ್ ಬರುತ್ತೆ. ಹೇಳ್ದಂಗೆ ಕುಕ್ಕಿಂಗ್ ಎಲ್ಲ ಮಾಡಿದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇತ್ತೀಚೆಗೆ ಸ್ವಲ್ಪ ಕುಕ್ಕೆಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ನನಗೆ. ಮನು ಬಂದು ಹೆಲ್ಪ್ ಮಾಡಿಲ್ಲ ಅಂತ ಅಂದರೆ ತೀರಾ ಕಷ್ಟ ಆಗೋಗ್ಬಿಡೋದು. ಪಾಪ ಬಂದು ಕೂತ್ಕೊಂಡು ಅವ್ರು ಕೆಲವೊಂದು ಕೆಲಸನ ಮಾಡೋಕ್ಕೆ ಬರಲ್ಲ, ಅದನ್ನು ನಾನು ಮಾಡ್ತೀನಿ. ಅವರು ಸ್ಟವ್ ಮುಂದೆ ನಿಂತ್ಕೊಂಡು ಬೇಯಿಸ್ತಾರೆ. ಅದು ನಮ್ಮದು ಸ್ಲ್ಯಾಬ್ ಸ್ವಲ್ಪ ಡೌನು ಇರೋದ್ರಿಂದ ಸ್ಟವ್ದು ಹೀಟು ಹೊಡಿತಾ ಇರುತ್ತೆ ನನಗೆ, ಹಂಗಾಗಿ ನಾನು ಚಾಪ್ ಮಾಡಿಕೊಡೋದು ಇದೆಲ್ಲ ಕೆಲಸ ನಾನು ಮಾಡ್ತಾ ಇರ್ತೀನಿ. ಹಿಂಗೆ ನೋಡಿ, ಮೊನ್ನೆ ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ರ, ಸ್ಯಾಟರ್ಡೆ ಸಂಡೇ 2 ಡೇಸು ಮಧ್ಯಾಹ್ನ ಟೈಮ್ ರೆಸ್ಟ್ ಮಾಡಲಿಲ್ವ, ನಾನು ಮಲ್ಕೊಳ್ಳಲಿಲ್ವಾ. ಹಂಗಂತ ಏನು ಜಾಸ್ತಿ ಓಡಾಡ್ಲೂ ಇಲ್ಲ, ಕೂತ್ಕೊಂಡಿದ್ದು ಅಲ್ಲಿ ಪಾರ್ಟಿ ಹಾಲ್ ಹತ್ರ ಹೋಗಿ ಬಂದ್ವಿ, ಇದೇ ಮಾಡಿದ್ದು. ಬಟ್ ಕಂಟಿನ್ಯೂಸ್ ಆಗಿ ಕೂತ್ಕೊಂಡಿದ್ನಲ್ಲ, ಎಷ್ಟು ಸ್ವೆಲ್ಲಿಂಗ್ ಬಂದಿತ್ತು ಅಂತಂದರೆ ನಂದು ಅಲ್ವಾ ಮನು, ಕಾಲು ಏನಂತಾರೆ ಅದು ಆ್ಯಂಕಲ್ಲು, ಫೀಟು ಮತ್ತು ಆ ಶಿನ್ ಬೋನು ಡಿಫ್ರೆನ್ಸೇ ಗೊತ್ತಾಗ್ತಿರ್ಲಿಲ್ಲ, ಎಲ್ಲ ಒಂದೇ ಸೈಜ್ ಕಾಣ್ತಾ ಇತ್ತು, ಆನೆ ಕಾಲು ಥರ. ಹಂಗಾಗಿ 3 ಡೇಸು ರೆಸ್ಟ್ ಮಾಡಿದ್ದು ನಾನು. 3 ಡೇಸ್ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾಲದಕ್ಕೆ ಇವತ್ತು ಊರಿಂದ ನನಗೆ ಸಮ್ಮರ್ ಡ್ರಿಂಕ್ ಬರ್ತಾಯಿದೆ, ಅಂದರೆ ಎಳ್ನೀರು. ತಗೊಂಡೇ ಇಲ್ಲ, ಅಲ್ಲೇ ಆಯ್ತಾ 1 ವೀಕ್ ಆಯ್ತಾ. ನಮ್ಮದು ಸ್ಟಾಕ್ ಇರಲಿಲ್ಲ, ಕಮ್ಮಿ, ಅವ್ರೂ ಕಮ್ಮಿ ಸ್ಟಾಕ್ ತರಿಸ್ತಿದ್ದಾರೆ. ಎಗಮುಗ ಪ್ರೈಸು ಎಷ್ಟು ಮೊನ್ನೆ ನೋಡಿದಾಗ 70 ರೂಪೀಸ್ ಇದ್ದಿದ್ದು, 70 ರೂಪೀಸ್ ಎಳ್ನೀರು ಇದ್ದಿದ್ದು. ನಾನು ನೋಡಿಕೊಂಡೆ ನೋಡೋಣ ಅಂತ ಬಂದ್ವಿ. ಲಾಸ್ಟ್ ವೀಕ್ ಬರ್ತಾನೆ ನಾವು ಅಪ್ಪ ತರಬೇಕಿತ್ತು, ಪಾಪ ಯಾರು ಸಿಗಲಿಲ್ಲ ಅಂತ ಎಳ್ನೀರು ಕೀಳೋರು, ಅವರೇ ಕನ್ಫ್ಯೂಷನಲ್ಲಿ ಬಂದ್ರಲ್ಲ, ಹಂಗಾಗಿ ಅದಕ್ಕೆ ಇವತ್ತು ನನ್ನ ತಮ್ಮ ಬೆಂಗಳೂರಿಗೆ ಬರ್ತಾ ಇದ್ದಾನೆ. ನನ್ನ ತಮ್ಮನ ಕೈಲಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಳ್ನೀರು ಮತ್ತು ರಾಗಿ ಬೇಕಿತ್ತು, ಅದನ್ನು ಕ್ಲೀನ್ ಮಾಡಿಸಿಲ್ಲ ಅಂದ್ಬಿಟ್ಟು ತಂದಿರಲಿಲ್ಲ ಅಂತೆ. ನನಗೆ ಮಾಲ್ಟ್ ಪೌಡ್ರ್ ಖಾಲಿಯಾಗಿದೆ, ಅದಕ್ಕೇ ಇಲ್ಲೆಲ್ಲೂ ಕ್ಲೀನಿಂಗ್ ಮಿಷಿನ್ ಸಿಗಲ್ಲ, ಬರೀ ಅದು ಹಿಟ್ಟು ಮಾಡೋ ಮಿಷಿನ್ ಇರುತ್ತೆ ಅಷ್ಟೇ. ಹಂಗಾಗಿ ಅದನ್ನು ಎಳ್ನೀರು ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾಟಿ ಮೊಟ್ಟೆ ಮೊನ್ನೆ ತಂದುಕೊಟ್ಟು ಹೋಗಿದ್ದಾರೆ 1 ಡಜನ್, ಅದರಲ್ಲಿ ಇನ್ನೂ 1 ಟಚ್ಚೇ ಮಾಡಿಲ್ಲ. ಇವಾಗ ಇನ್ನೊಂದು ಬ್ಯಾಚ್ ನಾಟಿ ಮೊಟ್ಟೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಆಗ ಮನು ಹೇಳ್ತಾ ಇರೋ ಮಧ್ಯಾಹ್ನ, ನೀನು ತಿಂತೀಯ ನಾನು ತಿನ್ಕೊಳ್ಳ ಅಂತ. ನೀನು ತಿನ್ನಲಿಲ್ಲ ನಾನು ತಿಂತೀನಿ. ಸೊ ಹಿಂಗೆ ನಮ್ಮ ಗಂಡಂದು ಬ್ಲ್ಯಾಕ್ ಮೇಲು, ನೀನು ತಿಂತೀಯಾ ಇಲ್ಲ ನಾನು ತಿನ್ನಲಾ ಅಂತ. ಆ ಫ್ರೂಟ್ಸು ಹಂಗೇನೆ, ಮೊದಲೇ ನನಗೆ ಫ್ರೂಟ್ಸ್ ಅಂದರೆ ಆಗೋದೇ ಇಲ್ವಾ. ಈಗ ಇತ್ತೀಚೆಗಂತೂ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ತಿಂತಾ ಇರೋದಕ್ಕೆ ಈಗ ತೀರಾ ಮಟ್ಟ ಇರಿಟೇಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಫ್ರೂಟ್ಸ್ ಅಂದರೆ ನನಗೆ ವೆಕ್ಕನ್ನಂಗಾಗತ್ತೆ. ನಿನಗೂ ಅಷ್ಟು ಇಷ್ಟ ಆಗಲ್ಲ, ಬಟ್ ಮೂಡಿದ್ದಂಗೆ ನೀನು ಏನು ಫ್ರೂಟ್ಸು. ನಮಗೇನಿಲ್ಲ, ಕೆಲವು ಫ್ರೂಟ್ಸ್ ಇಷ್ಟ, ಕೆಲವು ಇಷ್ಟ ಇಲ್ಲ.
ನನಗೆ ಯಾವ ಫ್ರೂಟ್ಸು ಇಷ್ಟ ಇಲ್ಲ, ಕೆಲವು ಅಂತ ಅಲ್ಲ, ಏನೋ ಒಂದು ಟೈಮ್ ಯಾವಾಗಲೂ ಅಪರೂಪಕ್ಕೆ ತಿಂದರೆ ತಿಂತೀನಿ. ಬಟ್ ಆ ಕ್ರೇವಿಂಗು ಓಕೆಪ್ಪ ಈ ಫ್ರೂಟ್ ನಂಗೆ ತುಂಬ ಇಷ್ಟ ಆ ಥರ ಎಲ್ಲ ಯಾವುದೂ ಇಲ್ಲ ನನಗೆ. ಬಲವಂತವಾಗಿ ತಿಂತಾ ಇರೋದಕ್ಕೆ ಇರಿಟೇಷನ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಮೊನ್ನೆ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ಒಟ್ಟೊಟ್ಟಿಗೆ ತಂದಿಟ್ಬಿಟ್ಟಿದ್ದಾರೆ. ಅದು ಹೆಂಗೆ ಖಾಲಿ ಮಾಡೋದು ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ ನಾನು ಇವಾಗ. ಅದು ಹಂಗೆ ಯೋಚನೆ ಮಾಡ್ಕೊಂಡೆ 2 ಡೇಸಿಂದ ಏನೂ ತಿಂದೇ ಇಲ್ಲ ಫ್ರೂಟ್ಸು. ನೋಡು ಹಂಗೆ ಅಂತಿದಂಗೆ ನೆನಪಾಯ್ತು. ಕಟ್ ಮಾಡ್ಲಾ ನಿನ್ಗೂ? ಏನು ಬೇಕು? ಆ್ಯಪಲ್. Ya me tomé una botella, el más rap. Ey, un poquito bien. Ando bien mal. ಇಷ್ಟಿದೆ. ನಾನು ಯೂಶ್ವಲಿ ಫ್ರೂಟ್ಸ್ ಎಲ್ಲ ಯಾವತ್ತೂ ಫ್ರಿಡ್ಜ್ಗೆ ಇಡೋದೇ ಇಲ್ಲ. ಮೊನ್ನೆ ಜಾಸ್ತಿ ಬಂದ್ಬಿಡ್ತಲ್ಲ ಸ್ಟಾಕು ಅಂದ್ಕೊಂಡು ಫ್ರಿಡ್ಜ್ಗೆ ಇಟ್ಟಿದ್ದೀನಿ. ಸಮ್ಮರಿಗೆ ಎಲ್ಲ ಒಂಥರ ಬತ್ತೋದಂಗೆ ಆಗುತ್ತೆ. ನಾನು ಇಟ್ಟೆ 4-5 ಡೇಸ್ ಆಯಿತು, ಆದರೂ ಎಷ್ಟು ಫ್ರೆಶ್ ಆಗಿದೆ. ದಾಳಿಂಬೆ ಎಲ್ಲ ಸ್ವಲ್ಪ ಊರಿಗೆ ಕೊಟ್ಟು ಕಳಿಸ್ದೆ. ಮತ್ತು ಇಲ್ಲೇ ಇಟ್ಕೊಂಡು ವೇಸ್ಟ್ ಅದು ಕೊಳ್ತೋಗಿ ಎಸೆಯೋದು ಬೇಡ ಅಂತ ಅಂದ್ಕೊಂಡು. ಅದು ಮನುಗೊಂದು ಆ್ಯಪಲ್ಲು, ನನಗೆ ಪೊಮೊಗ್ರಾನೇಟು ಡೈಲಿ ತಿನ್ನಿ ಅಂತಾರೆ. ಯಾವಾಗಲೂ ಹೇಳ್ತೀನಿ ನಾನು ವಿಡಿಯೋನಲ್ಲಿ, ಅದು ಬಿಡಿಸ್ಕೊಳ್ಳೋದೇ ನನಗೆ ಬೇಜಾರು. ಬಟ್ ಬಿಡಿಸ್ಕೊಳ್ತೀನಿ ನಾನು. ಖಾಲಿ ಮಾಡೋಣ, ಇನ್ನೂ ಎಷ್ಟೊಂದಿದೆ. ನಮ್ಮನೆದು ನಾಟಿ ಮೊಟ್ಟೆ. ಯಾರು? ನನ್ನ ತಮ್ಮ ಫೋನ್ ಮಾಡ್ತಾವನೆ, ಬರ್ತಾನೆ ಸರ್. ದೀಪುನ ತೆಗ್ಯಪ್ಪ, ದೀಪು ಅವರೇ ತೆಗಿ, ಅವ್ನು ಬರ್ತಾನೇನೋ ಮನೆಗೆ. ಹಲೋ, ಇಲ್ಲ ಫೋನ್ ಬೇರೆ ಕಡೆ ಇತ್ತು, ನಾನು ಬೇರೆ ಕಡೆ ಇದ್ದೆ, ಅದಕ್ಕೆ ಅದಂಗೆ ಹೇಳಿರ್ಬೇಕು ನಾಟ್ ಅವೈಲಬಲ್ ಅಂತ. ಪಕ್ಕ ಇಲ್ವಲ್ಲ? ಇಲ್ಲ ನಾಟ್ ಅವೈಲಬಲ್ ಅಂತ ಬಂತ. ಫ್ರೀನೇ ಇತ್ತು ಫೋನು. This user is not available right now. Send voicemail ಅಂತ ದಟ್ಸ್ ವಾಟ್ ಐ ಸೆಡ್. ಐ ವಾಸ್ ಅವೇ ಫ್ರಮ್ ಫೋನ್. ಅದಕ್ಕೆ ಅದು ನಾಟ್ ಅವೈಲಬಲ್ ಅಂತ ಹೇಳಿದೆ. ಪಕ್ಕ ಇದ್ದಿದ್ರೆ ರಿಂಗ್ ಆಗಿರೋದು. ಬಾವ ಇಲ್ಲೇ ಇದ್ದಾರೆ, ಡ್ಯೂಟಿ. ಕಾಫಿ ಅವರು ಅಯ್ಯೋ ಕೊಟ್ಟಿಲ್ಲ ಅಂದರೆ ನಾವು ಉಳ್ಕೊಳಕ್ಕಾಗತ್ತಾ ಇಲ್ಲಿ ಬೆಂಗಳೂರಲ್ಲಿ? ಎಲ್ಲಿದ್ದೀಯಾ? ನಾನು ಈಗ ನಿಮ್ಮ ಮನೆ ನೇರದಲ್ಲೇ ಇದ್ದೀನಿ. ಏನಾದ್ರು ಪ್ಲಾನ್ಸ್ ಎಲ್ಲರೂ ಹೋಗ್ತೀರಾ? ಎಲ್ಲೂ ಹೋಗಲ್ಲಪ್ಪ, ಮನೇಲೇ ಇರ್ತೀವಿ. ನಾನು ಹೋಗ್ಬಿಟ್ಟು ಲಾಗಿನ್ ಮಾಡ್ಬಿಟ್ಟು ಬಂದ್ಬಿಡ್ಲಾ? ಲಾಗಿನ್ ಮಾಡ್ಬಿಟ್ಟು ಮನೆಗೆ ಬಾ, ಇಲ್ಲೇ ಕೆಲಸ ಮಾಡಿವಂತೆ. ಆಮೇಲೆ ಹೋಗಿ ಲಾಗ್ಔಟ್ ಮಾಡಿ ಬರೀವಂತೆ. ಅಲ್ಲಿ ನೇಮ್ ಮಾಡಿ 6 hours. ಲಾಗಿನ್ ಮಾಡ್ಬಿಟ್ಟೆ ಬಾ ಆರಾಮಾಗಿ. ಹಂಗಾರೆ ನಿಮ್ದೇನು ಪ್ರೋಗ್ರಾಮ್ಸ್ ಇಲ್ಲ ಅಂದ್ರೆ ನಾನು ಬರ್ತೀನಿ. ಎಲ್ಲರೂ ಏನಾದ್ರು ಇದ್ರೆ ಪರವಾಗಿಲ್ಲ. ಏನು ಪ್ರೋಗ್ರಾಮ್ಸ್ ಇಲ್ಲ. ಐ ಆಮ್ ರೆಸ್ಟ್ರಿಕ್ಟೆಡ್ ನೌ ಬಿಟ್ವೀನ್ 4 ವಾಲ್. ಆರಾಮಾಗಿ ಬಾ. ಓಕೆ ಓಕೆ. ನನ್ನ ತಮ್ಮಂಗೆ ಥರ್ಸ್ಡೇ ಫ್ರೈಡೇ ಆಫೀಸ್ ಇರುತ್ತೆ. ಸೊ ಊರಿಂದನೇ ಬರ್ತಾನೆ, ಊರೆಲ್ಲ ಕೆಲಸ ಮಾಡ್ತಾನೆ. ನನ್ನ ತಮ್ಮನ ಪಾಪನು ಚಿಕ್ಕದು, ಇವಾಗ ಒಂದು 6-7 ಮಂತ್ಸ್ ಪಾಪು. ಸೊ ಅದಕ್ಕೆ ಊರಲ್ಲೇ ಇದ್ದಾರೆ. ಪಾಪುನೆಲ್ಲ ಇಲ್ಲಿ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ. ಸೊ ನನ್ನ ತಮ್ಮನ ಹೆಂಡತಿ ಏನು ವರ್ಕಿಂಗ್ ಇಲ್ಲ, ಬಟ್ ಸ್ಟಿಲ್ ಕಷ್ಟ ಆಗುತ್ತಲ್ಲ ಒಬ್ಬಳೇ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಅಂತ. ಅದಕ್ಕೆ ಈಗ ನನಗೆ ಪಾರ್ಸಲ್ ಕಳಿಸ್ತಾ ಇದ್ದಾರೆ. ಏನು ಹೇಳ್ತದೆ, ಈಗ ಬಾಯ್ಲಿಂಗ್ ಇಡ್ತಾ ಇದ್ದೀನಿ. ಇಷ್ಟೇ ಸಣ್ಣ ಇರುತ್ತೆ, ಆದ್ರೂ ನಾಟಿ ಮೊಟ್ಟೆ ಅಂದರೆ ನಮ್ಗೆ ತುಂಬ ಇಷ್ಟ. ನಮ್ಮನೆದೇ ಅಲ್ವಾ ಸ್ಪೆಷಲಾಗಿ, ಅದು ಎಮೋಷನ್. Ya me tomé una botella, el más rap. Ey, un poquito bien. ನನ್ನ ತಮ್ಮ ಇವಾಗ ಜಸ್ಟ್ ಬಂದ ಕಾಲ್ ಮಾಡಿದ, ಅಕ್ಕ ಪಾರ್ಕಿಂಗ್ ಇದೆಯಾ ಮನೆ ಹತ್ರ ಅಂತ. ಅವನಿಗೂ ಗೊತ್ತಿಲ್ಲ ಪಾರ್ಕಿಂಗ್ ಕನ್ಸ್ಟ್ರೈನ್ ಇದೆ ಅಂದ್ಬಿಟ್ಟು. ಬೆಂಗಳೂರಲ್ಲಿ ಎಲ್ಲ ಕಡೆ ಇರೋ ಸಮಸ್ಯೆ ಇದು. ಇಂಡಿವಿಜುವಲ್ ಬಿಲ್ಡಿಂಗ್ಗಳಿಗೆ ಹೋದಾಗ ಏನೂ ಮಾಡೋಕ್ಕಾಗಲ್ಲ. ನಮ್ಮದು ಇನ್ಸೈಡ್ ಗೇಟು ಪಾರ್ಕಿಂಗ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಬರೀ 2 ವೀಲರ್ಗಳು ಅಷ್ಟೇ ನಿಲ್ಲಿಸ್ಕೊಳಕ್ಕಾಗೋದು. ನಾವು ಈ ಮನೆ ತಗೋಬೇಕಾದ್ರೆ ನಮ್ಮ ಗ್ಯಾರೇಜಲ್ಲೇ ನಾವು ಕಾರ್ ನಿಲ್ಲಿಸ್ತೀವಲ್ಲ, ಹಂಗಾಗಿ ಪಾರ್ಕಿಂಗ್ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಯಾರು ಗೆಸ್ಟ್ಗಳು ಬಂದಾಗ ಹಿಂಗೆ ಕಷ್ಟ ಆಗುತ್ತೆ ನೋಡಿ. ಲಾಸ್ಟ್ ವೀಕ್ ನಾವು ಅಪ್ಪವ್ರು ಬಂದಾಗ ಫಸ್ಟ್ ಫ್ಲೋರ್ ಅವರು ಅವರೆಲ್ಲೋ ಹಬ್ಬಕ್ಕೇನೋ ಊರಿಗೆ ಹೋಗಿದ್ರು, ಆವಾಗ ಸಮಸ್ಯೆ ಆಗಲಿಲ್ಲ. ಲಾಸ್ಟ್ ಟೈಮ್ ನನ್ನ ತಮ್ಮ ಬಂದಾಗಲೂ ಅವ್ರು ಊರಿಗೆ ಹೋಗಿದ್ರು, ಸಮಸ್ಯೆ ಆಗಲಿಲ್ಲ. ಇವತ್ತು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಇದು ನಮ್ಮ ಫಸ್ಟ್ ಫ್ಲೋರ್ ಅವ್ರದ್ದು, ಅವ್ರು ಇಲ್ಲಿ ನಿಲ್ಸಿರ್ತಾರೆ. ಇಷ್ಟು ಜಾಗ ನಾವು 2 ವೀಲರಿಗೆ ಅಂದ್ಬಿಟ್ಟು ಖಾಲಿ ಬಿಟ್ಟಿರ್ತೀವಿ. ಇನ್ನು ಆ ಕಡೆ ಇರೋ ಕಾರು ಪಕ್ಕದ ಮನೆಯವ್ರು ನಿಲ್ಸ್ಕೊಂಡಿರ್ತಾರೆ. ಸೊ ಹಿಂಗೆ ಸಮಸ್ಯೆ ಆಗೋದು. ಬಟ್ ಏನಪ್ಪ ಅಂದರೆ ಮನೆ ಮುಂದೆ ನಿಲ್ಸೋಕ್ಕಾಗಲ್ಲ, ಪಕ್ಕದ ರೋಡಲ್ಲಿ ಫುಲ್ ಪಾರ್ಕಿಂಗ್ ಇದೆ. ಅದಕ್ಕೆ ಮನು ಹೋಗಿದ್ದಾರೆ, ಅಲ್ಲಿ ಪಾರ್ಕ್ ಮಾಡಿಸ್ಬಿಟ್ಟು ಲಗೇಜ್ನ ಎತ್ಕೊಂಡು ಬರೋಣ ಅಂತ. ನಿಂತ್ಕೊಂಡು ಗೇಟಲ್ಲಿ ನೋಡ್ತಾ ಇದ್ದೀನಿ ನಾನು. ಏನು ಸರ್ಕಸ್ ಮಾಡ್ಕೊಂಡು ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ ಲಗೇಜು. ಮನೆ ಹತ್ರ ಪಾರ್ಕಿಂಗ್ ಸಿಕ್ಕಿಲ್ಲ ಅಂದರೆ ಪ್ರಾಬ್ಲಮ್ಮು ಅಷ್ಟೆ.
ಇಲ್ಲೇ ಇದೆ ಅದು ಬಿಸಿ ಎಳ್ನೀರು ಒಳಗಡೆ ಇಟ್ಬಿಡೋಣ. ಎಲ್ಲಿ ಸದ್ಯಕ್ಕೆ ವರಂಡಾಗಿಡು, ಆಮೇಲೆ ಎತ್ತಿಟ್ಕೊಂಡ್ರಾಯ್ತು. ಅದಕ್ಕೆ ಎಲ್ಲೊಂದು ಲಾಕ್ ಮಾಡ್ಕೊಂಡಿದ್ರೆ ಅವಾಗ ಫುಲ್ ಬ್ಯುಸಿ ಇದ್ದಾರೆ ಫೋನಲ್ಲಿ ಇವಾಗ. ಹಾಯ್, ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ದೀರಾ. ಬರ್ತಾನೆ ಎಡ್ಗೈಲೊಂದು, ಬಲ್ಗೈಲೊಂದು, ಕಿವಿಲೊಂದು. ತರ್ತಾ ಇರೋದು ದೊಡ್ಡಪ್ಪನ ಮನೆಯಿಂದ. ಏನು ಅಕ್ಕಂಗೆ ಪಾರ್ಸಲ್ ತರ್ತಾ ಇರೋದು ದೊಡ್ಡಪ್ಪನ ಮನೆಯಿಂದ ಅಂತ ಅವನು. ಮತ್ತೆ ಸಿಕ್ತಲ್ವಾ ಅಲ್ಲಿ ಪಾರ್ಕಿಂಗು? ಅಲ್ಲಿತ್ತು ಒಂದು ಪಾರ್ಕಿಂಗ್ ಲೇಟ್ ಆದ್ನಲ್ಲ, ಇನ್ನೊಬ್ಬ ಬಂದ. ಓಕೆ, ಮೊದಲು ಇಲ್ಲೇ ಹಾಕಿ ಹಾಂ, ತೊಂದರೆ ಇಲ್ಲ. ಇಷ್ಟ ಆಗಿತ್ತು. ಊರಿಂದ ಎಳ್ನೀರು ಬಂದಿದೆ ಫುಲ್ಲು. ಎಳ್ನೀರು ಬೇಕಿತ್ತು ಮೇಯ್ನು. ಮೊಟ್ಟೆ ಅಕ್ಕಿಲಿ ಹಾಕಿರ್ತಾರೆ, ಇರತ್ತೆ. ನೋಡ್ತೀನಿ ತಾಳು, ಯಾವುದಕ್ಕೂ ಸೇಫ್ಟಿ ಸೈಡಿಗೆ ನೋಡ್ಕೊಬಿಡೋಣ. ಮೊಟ್ಟೆನ ಸೇಫಾಗಿ ಅಕ್ಕಿಲಿ ಹಾಕಿ ಕಳಿಸ್ತಾರೆ, ಬಟ್ ಒಂದ್ಸರಿ ನೋಡ್ಕೊಬಿಟ್ರೆ ಬೆಟರ್. ಮೊಟ್ಟೆ ಜಾಸ್ತಿನೇ ಕೊಟ್ಟವ್ರೆ, ಜಾಸ್ತಿ ಅವೆ ಮೊಟ್ಟೆ. ಓಕೆ, ಏನು ಮಾಡ್ತೀಯ ಈಗ? ಮೊಟ್ಟೆನ ಎತ್ತಿಡ್ತೀನಿ ಅಷ್ಟೇ. ಅದೇ ಹಿಂಗಿಡ್ತೀಯ? ಈಗ ಸದ್ಯಕ್ಕೆ ಇದ್ರಲ್ಲೇ ಇದ್ಬಿಡ್ಲಿ, ನಾಳೆ ನೋಡಿ ಜಾಗ ಮಾಡ್ಬಿಟ್ಟು ಎತ್ತಿಡ್ತೀನಿ. ಕೆರೆ ಜಾಸ್ತಿ ಅವೆ ಮೊಟ್ಟೆ, ಫುಲ್ ಇಲ್ಲಿ ತನಕ ಅವೆ, ಅದಕ್ಕೆ ಅಲ್ವಾ. ತರಬೇಕಾಗಿರೋ ತಂದ್ಬಿಡ್ತೀನಿ ಈಗ, ಆಮೇಲೆ ನಾನು ಕೇಳ್ತೀನಿ ಹೋಗ್ತೀನಿ. ಇದಕ್ಕೆ ಯಾವುದಕ್ಕೆ ನಾವು ಹೋಗ್ತೀವಲ್ಲ ಆಚೆ. ಹಾಂ, ಕೇಳ್ತೀನಿ. ಗುರುವಾರ ನನ್ನ ತಮ್ಮ ನಾನ್ ವೆಜ್ ತಿಂತಾನಿಲ್ವೋ ಗೊತ್ತಿಲ್ಲ, ಫೋನ್ ಕಾಲಲ್ಲಿ ಇದ್ದಾನೆ. ಕೇಳ್ಬಿಟ್ಟು ಕನ್ಫರ್ಮ್ ಮಾಡ್ತೀನಿ. ಡನ್. ಸೊ ಇಷ್ಟ ಆಗಿತ್ತು ನಮ್ಮ ದಿನ. ಹೋಗ್ತೀವಿ ನಾವು ಈಗ ನಮ್ಮ ತಮ್ಮನ ಜೊತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಬಿಟ್ಟು ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತೀವಿ. ಸೊ ಹಾಗಾಗಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the